ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 87. ಇಂದಿನ ಸಂಚಿಕೆಯಲ್ಲಿ ಆ ಮುಸುಕುತಾರಿ ವ್ಯಕ್ತಿ ತಡ ಮಾಡದೆ ಬಾಲ್ಕನಿ ಕಂಬಿ ಹಿಡಿದು ಜಿಗಿಯೋಕ್ಕೆ ನೋಡುತ್ತಿದ್ರೆ ಅಷ್ಟೊತ್ತಿಗೆ ವಿರಾಟ್, ಹೇ ಯಾರು ನೀನು ಎಂದು ಹಿಡಿಯೋಕ್ಕೆ ಹೋಗುವ ವಿರಾಟ್ ಮುಗ್ಗರಿಸಿ ಬೀಳುವಂತಿದ್ದವನನ್ನ ಸ್ಟ್ರಾಂಗ್ ಆಗಿ ಕೈ ಹಿಡಿದು ಆ ಕೈಗಳು ಆ ವ್ಯಕ್ತಿ ವಿರಾಟ್ ಕೆಳಗೆ ಬೀಳದಂತೆ ತಡೆದು ಬಿ ಕೇರ್ಫುಲ್ ಎಂದು ಅವನನ್ನು ಸರಿಯಾಗಿ ನಿಲ್ಲಿಸಿ ತಕ್ಷಣ ವಿರಾಟ್ ಎಲ್ಲಿ ಹಿಡಿತಾನೋ ಎಂದು ಅವನ ಎದೆಗೆ ಕೈ ಹಾಕಿ ತುಸು ದೂರ ತಳ್ಳಿ ತಾನು ಅಲ್ಲಿಂದ ನಗೆದು ಹೊರಗೆ ನಿಂತಿದ್ದ ಕಾರ್ ಹತ್ತಿದ ಕೂಡಲೇ ಕಾರ್ ಮೂವ್ ಆಗಿತ್ತು. ವಿರಾಟ್ ಅವನು ನೋಡಿದ ಕಣ್ಗಳು ಮತ್ತೆ ಅವನು ಬೀಳುವಾಗ ಅವನನ್ನು ಕಾಪಾಡಿದ್ದು ನೆನೆದು ಒಂದು ರೀತಿ ಶಾಕ್ನಲ್ಲೇ ಅಲ್ಲೇ ನಿಂತಿದ್ದ. ಅಷ್ಟೊತ್ತಿಗೆ ಶಾರದಾ ಅವರನ್ನು ಬಿಟ್ಟು ವಿರಾಟ್ ಇದ್ದ ಕಡೆ ಬಂದಿದ್ಲು. ವಿರಾಟ್ ಹೀಗೆ ಗರ ಬಡಿದವನಂತೆ ನಿಂತಿದ್ದನ್ನು ನೋಡಿ, ವಿರಾಟ್ ಆರ್ ಯು ಓಕೆ ಎಂದಳು. ಅವನ ಭುಜ ಹಿಡಿದು ಒಮ್ಮೆ ಅವನನ್ನು ಮೇಲಿಂದ ಕೆಳಗೆ ನೋಡುತ್ತಾ ಏನಾದರೂ ಆಗಿದೆಯಾ ಎಂದು ಮುಂದೆ ಗರ ಬಡಿದವನಂತೆ ನಿಂತಿದ್ದಂಥ ವಿರಾಟ್ ಕೆನ್ನೆ ತಟ್ಟಿ ಏನಾಯ್ತು ರೀ ಅಂದ್ಲು. ವಿರಾಟ್ ಎಚ್ಚೆತ್ತು ಮಿಸ್ ಆದ್ರು ಎಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ದ. ಇವನೇನೋ ನೋಡಿದ್ದಾನೆ ಅನ್ನೋದು ಅವನ ಗಾಬರಿ ತುಂಬಿದ ಮುಖ ನೋಡಿನೇ ತಿಳಿತು. ತಕ್ಷಣ ವಿರಾಟ್ ಅಮ್ಮ ಹೇಗಿದ್ದಾರೆ ಎಂದ. ಪರವಾಗಿಲ್ಲ, ಪುಟ್ಟ ಗಾಯ, ಬನ್ನಿ ಎಂದು ಅವನನ್ನು ಒಳಗೆ ಕರ್ಕೊಂಡು ಹೋಗ್ತಾಳೆ. ವಿರಾಟ್ ಸೀದಾ ಹೋದವನು ಅಮ್ಮ ಹೇಗಿದ್ದೀರಾ ಈಗ ಎಂದು ಕೈ ಹಿಡಿದು ನೋಡ್ದ. ಶಾರದವರು ಅಷ್ಟೇನು ಗಾಯ ಆಗಿಲ್ಲ ಅಂದರು. ಒಮ್ಮೆ ಅವರ ಮುಖ ನೋಡಿ ಯಾರದು, ಯಾಕೀಗೆ ಬಂದರು ಎಂದು ಕೇಳುತ್ತಿದ್ಲು. ಶಾರದಾ ಅದೇ ಗೊತ್ತಿಲ್ಲ ಕಣಮ್ಮ ನನಗೂ, ಇದೇ ಮೊದಲು ಹೀಗೆ ಆಗ್ತಿರೋದು ಅಂದರು. ಓಕೆ, ಹೀಗೆ ಮಲಗಿ, ನಾಳೆ ಡಾಕ್ಟರ್ ಬಳಿ ಹೋಗೋಣ ಎಂದು ಕೈಗೆ ಬ್ಯಾಂಡೇಜ್ ಹಾಕಿ ಮಲಗಿಸಿ ಬರ್ತಾಳೆ. ವಿರಾಟ್ ಸೀದಾ ಹೋಗಿದ್ದೆ ಸೆಕ್ಯೂರಿಟಿ ಕಡೆಗೆ. ಅಲ್ಲಿ ಎಲ್ಲ ಅಲರ್ಟಾಗೇ ಇದ್ರು. ವಿರಾಟ್ ಮುಖಾನ ನೋಡಿ ಎನಿ ಪ್ರಾಬ್ಲಮ್ ಸರ್ ಅಂದರು. ವಿರಾಟ್ ಸ್ವಲ್ಪ ಯೋಚಿಸಿ ಅಷ್ಟು ರಾತ್ರಿಲಿ ತನ್ನ ಬಂಗಲೆ ಹಿಂದೆ ಹೋಗಿ ನೋಡ್ದ. ಅಲ್ಲಿ ಒಂದು ರೋಪ್ ಮರಕ್ಕೆ ಕಟ್ಟಿದ್ರು. ಅದನ್ನು ಹಿಂಬಾಲಿಸಿದಾಗ ಅದರಲ್ಲಿ ಒಂದು ಕೊಕ್ಕೆ ಇತ್ತು. ಅದನ್ನು ನೋಡಿದ ವಿರಾಟ್ ಸ್ವಲ್ಪ ಹಿಂದೆ ನಡೆದ ಘಟನೆನ ನೆನೆದ. ಅದು ಅವನು ಆ ವ್ಯಕ್ತಿನ ಹಿಡಿಯೋಕೆ ನೋಡಿದಾಗ ತಪ್ಪಿಸ್ಕೊಂಡು ಹೋಗಬೇಕಾದಾಗ ಹಗ್ಗದ ಕೊಕ್ಕೆ ಕೆಳಗೆ ಬಿತ್ತು. ವಿರಾಟ್ ಅಂದರೆ ಹೀಗೆ ಒಳಗೆ ಬಂದಿರೋದು ಎಂದು ಯೋಚಿಸಿ, ಆದರೂ ಹೇಗೆ ಜಂಪ್ ಮಾಡಿದ್ರು ಎಂದು ಯೋಚಿಸುತ್ತಾ ಮುಂದೆ ಇದ್ದ ಸೆಕ್ಯೂರಿಟಿನ ಕರೆದು ಇನ್ನು ಮುಂದೆ ಬ್ಯಾಗ್ನಲ್ಲೂ ಒಂದು ಕಣ್ಣಿರಲಿ ಎಂದು ಹೇಳ್ದ. ಶಾರದಾ ಅವರಿಗೆ ಫಸ್ಟ್ ಏಡ್ ಮುಗಿಸಿದ ಮೇಲೆ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿ ಹೊರಗೆ ಬಂದವಳು ತನ್ನ ರೂಮ್ನಲ್ಲಿ ಕೂತು ಯಾರವರು, ಯಾಕೀಗೆ ಸಾಯಿಸೋಕೆ ಬಂದಿದ್ದು ಎಂದು ಯೋಚಿಸ್ತಿದ್ಲು. ವಿರಾಟ್ ಕೂಡ ತನ್ನ ರೂಮ್ಗೆ ಬಂದವನು ನಿನಗೇನಾದರೂ ಪೆಟ್ಟಾಯ್ತಾ ಎಂದು ಕೇಳ್ದ. ಇಲ್ಲ ಎನ್ನುವಂತೆ ತಲೆ ಆಡಿಸಿ ಏನಾದರೂ ಗೊತ್ತಾಯ್ತಾ, ಸೆಕ್ಯೂರಿಟಿ ಫುಲ್ ಅಲರ್ಟ್ ಆಗಿದೆ, ಅವರು ಬಂದಿದ್ರೆ ಇಂದಿನಿಂದ ಬಂದಿರಬೇಕು, ಅದನ್ನೇ ಅಲ್ವಾ ಚೆಕ್ ಮಾಡೋಕ್ಕೆ ಹೋಗಿದ್ರಿ ಅಂದ್ಲು. ವಿರಾಟ್ ಹಾಂ, ನಿನ್ನ ಗೆಸ್ ಕರೆಕ್ಟ್ ಎಂದ. ವಿರಾಟ್ ಮುಖ ನೋಡಿ ಯಾಕೆ ಆಗಲೇ ಅಷ್ಟು ಶಾಕ್ನಲ್ಲೇ ನಿಂತಿದ್ರಿ, ನೀವು ಈ ಮೊದಲೇ ಅವನ್ನ ನೋಡಿದ್ದೀರಾ ಅಂದ್ಲು. ವಿರಾಟ್ ಅವರು ಜೆಂಟ್ಸ್ ಅಲ್ಲ, ಲೇಡಿ. ಆ ಕಣ್ಣು ನನಗೆ ತುಂಬ ಚಿರಪರಿಚಿತ ಅನಿಸುತ್ತೆ. ಯಾಕಂದರೆ ನೀನು ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ನಾನು ತುಂಬ ಬೇಸರದಲ್ಲೇ ಇದ್ದೆ. ಒಮ್ಮೆ ಡ್ರಿಂಕ್ಸ್ ಮಾಡಿ ರೋಡ್ನಲ್ಲಿ ಮುಗ್ಗ ಕಾರ್ ಓಡಿಸ್ತಿದ್ದೆ. ಆಗಲೇ ಒಂದು ಬೈಕ್ ಬಂದು ನನ್ನ ಕಾರ್ಗೆ ಅಡ್ಡಗಟ್ಟಿತ್ತು. ಯಾಕೆ ಅಂತ ನೋಡೋಕೆ ಹೊರಗಿಳಿದೆ ಅಷ್ಟೇ. ನಾನು ಹಿಡಿದ ಸ್ವಲ್ಪ ಸಮಯಕ್ಕೆ ನನ್ನ ಕಾರ್ ಬರ್ನ್ ಆಯಿತು. ಆ ಬೈಕ್ನವರು ಕಮ್ ಎಂದು ನನ್ನ ಹಿಡಿದು ಬೈಕ್ನಲ್ಲೇ ಕೂರಿಸ್ಕೊಂಡು ಸ್ವಲ್ಪ ದೂರ ಹೋದ ಮೇಲೆ ನನ್ನ ಕಾರ್ ಬ್ಲಾಸ್ಟ್ ಆಯಿತು. ಆಗ ನಿಜಕ್ಕೂ ಕುಡ್ದಿದ್ದೆಲ್ಲ 1 ಸೆಕೆಂಡ್ಗೆ ಹಿಡಿದಿತ್ತು.
ನನ್ನ ಪೊಲೀಸ್ನವರು ಇದ್ದ ಕಡೆ ನೋಡಿ ಇಳಿಸಿ ಸೇಫ್ ಜರ್ನಿ ಎಂದು ಹೋಗುವಾಗ ಅವರು ಹಾಕಿದ್ದಂಥ ಕನ್ನಡಕ ಜಾರಿತು. ಆ ಕಣ್ಗಳು ನಿಜಕ್ಕೂ ಈಗಲೂ ನನ್ನ ಮನಸ್ಸಲ್ಲಿ ಅಚ್ಚು ಉಳಿದಿವೆ ಎಂದವ. 1 ನಿಮಿಷ ಎಂದು ತನ್ನ ರೂಮ್ನಲ್ಲಿದ್ದ ಕಬೋರ್ಡ್ನಲ್ಲಿ ಸ್ವಲ್ಪ ಸಮಯ ಹುಡುಕಿ ಶ್ರೀ ಇದೆ ಎಂದು ತಾನೇ ಬಿಡಿಸಿದ ಕಣ್ಣಿನ ಚಿತ್ರನ ತಂದು ತೋರಿಸಿ, ಇವತ್ತು ಇದೇ ಕಣ್ಣುಗಳನ್ನು ನೋಡಿದ್ದು ಶ್ರೀ ಎಂದ ಗಂಭೀರವಾಗಿ. ಶ್ರೀ ಅದನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದರೆ, ವಿರಾಟ್ ಇವತ್ತು ಇವರನ್ನು ಹಿಡಿಯುವಾಗ ನಾನು ಮುಗ್ಗರಿಸಿದೆ. ಆ್ಯಕ್ಚುಲಿ ನಾನು ಕೆಳಗೆ ಬೀಳಬೇಕಿತ್ತು, ಬಟ್ ತಪ್ಪಿಸಿಕೊಳ್ಳಬೇಕಾದವರು ನನ್ನ ಹಿಡಿದು ಸೇವ್ ಮಾಡಿ ಹರಿ ಓಕೆ ಎಂದು ನಾನು ಸರಿಯಾಗಿದ್ದೀನಿ ಎಂದಾಗ ನನ್ನ ಲೈಟಾಗಿ ಪುಷ್ ಮಾಡಿ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ದು ಎಂದ. ಶ್ರೀ ಈ ಮಾತನ್ನು ಕೇಳಿ ವಾಟ್ ಎಂದಳು ಹುಬ್ಬುಗಂಟಿಕೆ. ಶ್ರೀ ಇದೇ ನಿಜ. ಯಾರದು? ನನ್ನ ಯಾಕೆ ಸೇವ್ ಮಾಡಿದ್ರು? ಶಾರದಾಮ್ಮನನ್ನು ಯಾಕೆ ಕೊಲೆ ಮಾಡಕ್ಕೆ ಬಂದಿದ್ರು? ನಮ್ಮ ಫ್ಯಾಮಿಲಿನ ದ್ವೇಷ ಮಾಡೋರಾದರೆ ನನ್ನ ಯಾಕೆ ಕೊಲೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಶ್ರೀ ಎಂದ ಗೊಂದಲದಲ್ಲೇ. ಶ್ರೀ ಒಮ್ಮೆ ಯೋಚಿಸುತ್ತಾ, ಅದೆಲ್ಲ ತಲೆಗೆ ಹಾಕ್ಕೊಂಡು ಟೆನ್ಷನ್ ಆಗಬೇಡಿ ಎಂದು ಅವನನ್ನು ಕರೆದು ಮಲ್ಗಿ ಅಂದ್ಲು. ವಿರಾಟ್ ಯಾಕೋ ನಿದ್ದೆನೇ ಬರ್ತಿಲ್ಲ ಶ್ರೀ ಎಂದ. ಶ್ರೀ ತನ್ನ ಕೈ ಚಾಚಿ ತನ್ನ ತೋಳಿನ ಮೇಲೆ ಮಲಗಿಸ್ಕೊಂಡು ಅವನನ್ನು ತಟ್ಟುತ್ತಾ, ಏನು ಯೋಚನೆ ಮಾಡದೆ ಕಣ್ಮುಚ್ಚಿ ಮಲಗಿ ಎಂದವಳು ಅವನನ್ನು ತಟ್ಟುತ್ತಿದ್ಲು. ವಿರಾಟ್ ಅವಳು ಹೇಳಿದಂತೆ ಕಣ್ಮುಚ್ಚಿ ಸ್ವಲ್ಪ ಸಮಯಕ್ಕೆ ನಿದ್ದೆಗೆ ಜಾರಿದ. ಶ್ರೀ ಸ್ವಲ್ಪ ಸಮಯದ ನಂತರ ಕಣ್ಮುಚ್ಚಿ ಮಲಗಿರುವ ವಿರಾಟ್ನ ನೋಡಿ, ನಾವು ಸತ್ಯನ ಭೇದಿಸೋದ್ರಲ್ಲಿ ತುಂಬ ಹತ್ರ ಇದ್ದೀವಿ ವಿರಾಟ್, ಇನ್ನೂ ಹೆದರಬೇಡಿ, ನಾನಿದ್ದೀನಿ. ನಾನು ತಿಳ್ಕೊಂಡಿರೋದಕ್ಕೂ ಈಗ ನಡೀತಿರೋದಕ್ಕೂ ಎಲ್ಲ ಮ್ಯಾಚ್ ಆಗ್ತಿದೆ. ಸಮಯಕ್ಕೆ ಕಾಯ್ತಿದ್ದೀನಿ. ಇನ್ನು ಸ್ವಲ್ಪ ತಿಳ್ಕೊಂಡ್ರೆ ಆಗ ಎಲ್ಲವೂ ತಿಳಿಯುತ್ತೆ ಎಂದು ತಾನು ಕೂಡ ನಿದ್ದೆಗೆ ಜಾರಿದ್ಲು. ಬೆಳಿಗ್ಗೆ ಮೆಲ್ಲಗೆ ಕಣ್ಬಿಟ್ಟಾಗ ವಿರಾಟ್ ಹಲ್ಗೋಡಕ್ಕೆ ಆಗದಂತೆ ಮಲಗಿದ್ದ. ಸರಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಶ್ರೀ ತೋಳಲ್ಲಿ ಬೆಚ್ಚನೆಯ ಹಪ್ಪುಗೆಯಲ್ಲಿ ಮಲಗಿದ್ದ. ವಿರಾಟ್ ತುಂಬ ಹತ್ತಿರದಿಂದ, ಅದು ಬೆಳಿಗ್ಗೆ ತನ್ನವಳ ಮುಖ ನೋಡಿ, 7 ವರ್ಷದ ತಪಸ್ಸಿನ ಫಲ ಶ್ರೀ, ನೀನು ಇಲ್ಲಿರೋದು ಎಂದು ಮೆಲ್ಲಗೆ. ಯಾಕೋ ಅವಳಿಗೆ ಪುಟ್ಟ ಮುತ್ತಿಡಬೇಕು ಅನಿಸಿತು. ವಿರಾಟ್ ಮೆಲ್ಲಗೆ ಅವಳ ಮುಖದ ಬಳಿ ತನ್ನ ಮುಖನ ತಂದು ಅವಳ ಸಾಫ್ಟ್ ಕೆನ್ನೆಗೆ ಮೆಲ್ಲಗೆ ಮುತ್ತಿಟ್ಟು, ಐ ಲವ್ ಯು ಶ್ರೀ ಎಂದ ಮೆಲ್ಲಗೆ. ಶ್ರೀ ಸ್ವಲ್ಪನೂ ಮಿಸುಗಾಡದೆ ಮಲಗಿದ್ಲು. ವಿರಾಟ್ ಮೆಲ್ಲಗೆ ಅವಳ ತೋಳಿನಿಂದ ಬಿಡಿಸ್ಕೊಂಡು ಅವನ ತೋಳಿಗೆ ತನ್ನವಳನ್ನು ಮಲಗಿಸ್ಕೊಂಡು ಲಘುವಾಗಿ ತಬ್ಬಿ ಕಣ್ಣು ಮುಚ್ಚಿದ. ಸ್ವಲ್ಪ ಸಮಯದ ನಂತರ ಶ್ರೀ ಕಣ್ಬಿಟ್ಟು ಎದ್ದೇಳಕ್ಕೆ ನೋಡಿದ್ರೆ ವಿರಾಟ್ ಹೆದೆ ಮೇಲೆ ಆಯಾಗಿ ಮಲಗಿದ್ಲು. ಶ್ರೀ ಸುತ್ತ ಬೆಳಕು ಹರಿದಿರೋದನ್ನು ನೋಡಿ, ಅಯ್ಯೋ ಎಷ್ಟೊತ್ತು ಮಲಗಿದ್ದೀನಿ ಎಂದವಳು ಎದ್ದೇಳಕ್ಕೆ ನೋಡಿದ್ರೆ ವಿರಾಟ್ ಹಪ್ಪುಗೆಯಿಂದ ಬಿಡಿಸ್ಕೊಳಕ್ಕೆ ಹೋಗಿ ಅವನ ಎದೆ ಮೇಲೆ ಮತ್ತೆ ಬಿದ್ಲು. ವಿರಾಟ್ ಏನೂ ಎಚ್ಚರ ಆಗಲಿಲ್ಲ, ಬಟ್ ಶ್ರೀ ಮೆಲ್ಲಗೆ ಅವನ ಹಿಡಿತದಿಂದ ಬಿಡಿಸ್ಕೊಂಡು ಫ್ರೆಶ್ ಆಗೋಕ್ಕೆ ಹೋಗ್ತಾಳೆ. ಅವಳ ಯೋಚನೆ ಬರೀ ವಿರಾಟ್ ಹೇಳಿದ ಲೇಡಿದೆ ಆಗಿರುತ್ತೆ. ಸೀದಾ ಸ್ನಾನ ಮಾಡಿ ಬಾತ್ರೂಮ್ನಲ್ಲೇ ಹೊರ ಬಂದವಳು ಯೋಚಿಸುತ್ತಲೇ ತಲೆಗೆ ಡ್ರೈ ಮಾಡ್ತಿದ್ಲು. ವಿರಾಟ್ ಹಿಂದೆ ಬೆಡ್ ಮೇಲೆ ಮಲಗಿ ಅವಳನ್ನೇ ನೋಡ್ತಿದ್ದ. ಶ್ರೀ ಅದನ್ನು ಗಮನಿಸದೆ ಇನ್ನು ತನ್ನ ಒದ್ದೆ ಕೂದಲನ್ನು ಡ್ರೈ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ಲು. ಯಾಕೋ ಕನ್ನಡಿಯಲ್ಲಿ ತನ್ನ ದೃಷ್ಟಿ ಹರಿದಿದ್ದು ಬೆಡ್ ಕಡೆಗೆ. ಅಲ್ಲಿ ವಿರಾಟ್ ತನ್ನನ್ನೇ ನೋಡ್ತಿರೋದನ್ನು ನೋಡಿ ಸಡನ್ ಆಗಿ ಹಿಂದೆ ತಿರುಗಿದ್ಲು. ವಿರಾಟ್ ಕಣ್ಮುಚ್ಚಿದ. ಸಡನ್ ಆಗಿ ಶ್ರೀ ಸ್ವಲ್ಪ ಸಮಯ ಅವನನ್ನೇ ನೋಡಿ ತನ್ನ ಪಾಡಿಗೆ ತಾನು ಡ್ರೈ ಆನ್ ಮಾಡಿದ್ಲು. ವಿರಾಟ್ ಮೆಲ್ಲೆಗೆ ಕಣ್ಬಿಟ್ಟು ಸಿಕ್ಬಿದ್ದ. ಶ್ರೀ ಸಣ್ಣ ಕಣ್ಣು ಮಾಡಿ ವಿರಾಟ್ನ ಹುಬ್ಬಾರಿಸಿ ಏನು ಎನ್ನುವಂತೆ ಕೇಳಿದ್ರೆ ವಿರಾಟ್ ಪೆಚ್ಚು ಪೆಚ್ಚಾಗಿ ನಗುತ್ತಾ ಏನೂ ಇಲ್ಲ ಎನ್ನುವಂತೆ ಕತ್ತಾಡಿಸ್ದ. ಶ್ರೀ ನಿಮ್ಮನ್ನ ಎಂದು ಅವನಿಗೆ ಒಡೆಯೋಕೆ ಬಂದವಳು ಮ್ಯಾಟ್ ಜಾರಿ ಬೆಡ್ ಮೇಲೆ ಮಲಗಿತಾ ವಿರಾಟ್ ಹೆದೆ ಮೇಲೆ ಬಿದ್ಲು. ವಿರಾಟ್ ಹಣೆಗೆ ತನ್ನ ಹಣೆ ಡಿಕ್ಕಿ ಹೊಡೆದು ತನ್ನ ಹಣೆನ ಉಜ್ಜುತ್ತಾ ಏನ್ರಿ ಮಾಡ್ತಿದ್ರಿ ಎಂದು ಕೇಳಿದ್ಲು. ವಿರಾಟ್ ಕಣ್ಣು ಮುಚ್ಚದೆ ಅವಳನ್ನೇ ನೋಡುತ್ತಾ ನೋಡ್ತಿದ್ದೆ ಎಂದ ಸ್ವಲ್ಪನೂ ನಾಚಿಕೆ ಇಲ್ಲದವನಂತೆ. ಶ್ರೀ ಹಾ ಎಷ್ಟು ಧೈರ್ಯ ಇರಬೇಕು ನಿಮಗೆ, ನೋಡ್ತಿದ್ದೆ ಅಂತ ಬೇರೆ ಹೇಳ್ತಿದ್ದೀರಾ ಅಂದರೆ ವಿರಾಟ್
ನನ್ನ ಹೆಂಡ್ತಿನ ನಾನು ನೋಡಿದ್ರಲ್ಲಿ ತಪ್ಪೇನು? ಅಷ್ಟಕ್ಕೂ ನಾನು ನೋಡಿದ ತಕ್ಷಣ ಏನಾದರೂ ಆಗೋಯ್ತಾ ಎಂದ. ಶ್ರೀ ನಿಮ್ಮನ್ನ ಎಂದು ಅವಳ ಕೈ ಎತ್ತಿದ್ರೆ ವಿರಾಟ್ ಅವಳ ಕೈಗೆ ತನ್ನ ಕೈ ಸೇರಿಸಿ ಅವಳನ್ನು ಬೆಡ್ ಮೇಲೆ ಉರುಳಿಸಿ ತಾನು ಅವಳ ಮೇಲೆ ಬಂದು ಪುಟ್ಟದಾಗಿ ಸ್ಮೈಲ್ ಮಾಡಿ ಅವಳ ಕೆನ್ನೆಗೆ ಮುತ್ತಿಟ್ಟ. ಶ್ರೀ ಒಂದು ಸೆಕೆಂಡು ಅವನ ಮುತ್ತಿಗೆ ಕಣ್ಣು ಮುಚ್ಚಿದ್ರೆ ವಿರಾಟ್ ಕೂಡ ಅವಳು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದರ ಮೈಗಮ ಇನ್ನೂ ಅವನನ್ನು ಇನ್ನಷ್ಟು ಎಂಕರೇಜ್ ಮಾಡುವಂತೆ ಶ್ರೀಯ ಇನ್ನೊಂದು ಕೆನ್ನೆಗೆ ಮುತ್ತಿಡುವಂತೆ ಮಾಡಿತು. ಶ್ರೀ ಅವನ ಎರಡನೇ ಮುತ್ತಿಗೆ ನವಿರಾಗಿ ಉಸಿರಾಟ ಜೋರು ಮಾಡಿದ್ಲು. ವಿರಾಟ್ ಕೂಡ ಶ್ರೀ ಹಣೆಗೆ ಮುತ್ತಿಟ್ಟವನು ಅವಳ ಬೆಚ್ಚಗಿನ ಉಸಿರಿಗೆ ತನ್ನ ಉಸಿರಿನ ಏರಿಳಿತ ಜಾಸ್ತಿ ಮಾಡಿಸಿತ್ತು. ಶ್ರೀ ಕಣ್ಮುಚ್ಚಿ ಯಾವುದೇ ವಿರೋಧ ಮಾಡದ್ದನ್ನು ನೋಡಿ ವಿರಾಟ್ ಮೆಲ್ಲಗೆ ಮುಖದ ತುಂಬೆಲ್ಲ ಮುತ್ತಿಟ್ಟು ಅವಳ ಮೃದು ತುಟಿಗೆ ತನ್ನ ತುಟಿ ಬೆಸೆದ. ಶ್ರೀ ಕೂಡ ಯಾವುದೇ ತಕರಾರು ತೆಗೆಯದೆ ಅವನ ಮುತ್ತನ್ನು ಒಪ್ಪಿಕೊಂಡ್ಳು. ವಿರಾಟ್ ಟೈಟ್ ಆಗಿ ಕಂಟ್ರೋಲ್ ತಪ್ಪದ್ರಲ್ಲಿ ಇದ್ದ. ಅವನ ಕೈ ಶ್ರೀ ಸೊಂಟ ಬಳಸಿ ತುಸು ಬಿಗಿಯಾದಾಗ ಶ್ರೀ ಹೆಚ್ಚೆತ್ತು ಅವನ ಉಸಿರಿನ ವೇಗ ನೋಡಿ ವಿರಾಟ್ ಬಿಡ್ರಿ ಅಂದ್ಲು. ವಿರಾಟ್ ಬೆಚ್ಚಿದವನಂತೆ ಅವಳ ಕಡೆ ನೋಡಿದ್ರೆ ಅವಳು ತುಟಿ ಕಚ್ಚಿ ಎದ್ದೇಳ್ರಿ ಮೇಲೆ ಅಂದ್ಲು. ವಿರಾಟ್ ಮನದಲ್ಲೇ ಇನ್ನ ನನ್ನ ಕತೆ ಮುಗೀತು ಎಂದು ಅವಳನ್ನು ಬಿಟ್ಟು ಎದ್ದು ಕೂತ. ಶ್ರೀ ನಿಮ್ಮನ್ನ ಎಂದು ಎತ್ತವಳು ಬೇರೇನೂ ಬಯ್ಯದೆ ಬಟ್ಟೆ ತಗೊಳ್ಳೋಕೆ ಕಬೋರ್ಡ್ ತೆಗೆದು ಒಮ್ಮೆ ಸಣ್ಣದಾಗಿ ಅವನ ಕಡೆ ನೋಡಿದ್ರೆ ಅವನು ಕೂಡ ಅವಳ ಕೆಂಪಾದ ಮುಖ ನೋಡಿ ನಕ್ಕ. ಶ್ರೀ ಒಂದು ಕಣ್ಣು ಮುಚ್ಚಿ ಮನದಲ್ಲಿ ಸಿಕ್ಕಾಕೊಂಡೆ ಎಂದು ಲೈಟಾಗಿ ನಕ್ಕು ಅವನಿಗೆ ಬೆನ್ನಾಕಿ ನಿಂತು ಫ್ರೆಶ್ ಆಗಿ ಹೋಗಿ ಅಂದ್ಲು. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.